ನೀವು ಎಷ್ಟೇ ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಸರ್ಕಾರ ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಇಲ್ಲಿ ಸರ್ಟಿಫಿಕೇಟ್ ಹೋಗುದಿಲ್ಲ. ನೀವು ಅರ್ಥ ಮಾಡಿಕೊಳ್ಳಿ. ಅವ್ರು ಮಾತಾಡಿ ಮುಗಿಸಿ. ನಾವು ಈ ಸಭೆಯಲ್ಲಿ ಏನೇನಾಯ್ತು ಅಂತ ಹೇಳಿಲ್ಲ. ಯಾವ ಸರ್ಕಾರದಲ್ಲಿ ಏನೇನಾಯ್ತು ಅಂತ ನನಗೂ ಗೊತ್ತಿದೆ. ಯಾಕೆ ಇದನ್ನೇ ಕಾಂಗ್ರೆಸ್ ಏನೇನಿತ್ತು ಮತ್ತೆ ಯಾಕೆ ಪದವನ್ನು ಬಜೆಟ್ ಗಾತ್ರವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಸರ್ಕಾರಗಳು ಕೂಡ ಪ್ರಯತ್ನವನ್ನು ಮಾಡ್ತವೆ. ಅಲ್ಲ, ಈಗ ನಾನು ನಿಮ್ಮ ಹತ್ರ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಜಾಸ್ತಿ ಮಾಡಿ ಮಧ್ಯವರ್ತಿ ತಿಂಗಳು ಇದರ ಪರಿಣಾಮವಾಗಿ ಅದು ನೀವು ಮಾತಾಡಿ ಕೂತ್ಕೊಳ್ಳಿ. ಈಗ ಕೂತೋಗ್ರು ಅದು ನೀವು ಇನ್ಫ್ಲೂಯೆನ್ಸ್ ಇಲ್ದಲ್ಲ ಪ್ರತಿ ತಿಂಗಳು ಪ್ರತಿ ವರ್ಷ ಕಾನ್ಸ್ಟಿಟ್ಯೂನ್ಸಿ ಬರ್ತಾ ಇತ್ತಲ್ಲ ಸರ್. ಮಾತಾಡಿ ಎಲ್ಲ ನೀವೇನು ಮಾತಾಡಿ ಹೋಗ್ತೀವಿ. ಮಾನ್ಯ ಅಧ್ಯಕ್ಷರೇ ಈ ಪದೇ ಮಾತಾಡೋದ್ ಬದಲು ಅವ್ರಿಗೂ ಒಂದ್ಸರಿ 2 ನಿಮಿಷ ಬಿಟ್ಬಿಡೋಣ, ಚರ್ಚೆ ಉತ್ತರ ಕೊಡ್ಲಿ. ಒಬ್ಬೊಬ್ಬರೇ ಎದ್ದು ಮಾನ್ಯ ಅಧ್ಯಕ್ಷರೇ ಈಗ ಇವರು ಮಾತಾಡಕ್ ಬಿಡಲ್ಲ, ಅವರು ಹೇಳಕ್ ಆಗ್ತಾ ಇಲ್ಲ. ಹೇಳ್ಬಿಡಿ ಅವ್ರಿಗೆ, ಇದಾದ್ಮೇಲೆ ನಿಮ್ಗೆ ಕೊಡ್ತೀವಿ ಮಾತಾಡಿ ಅಂತ ಹೇಳಿ. ಪ್ರತಿಪಕ್ಷ ನಾಯಕರವರೆಲ್ಲ ಸರಿಯಾಗಿ ಕೇಳ್ತಾ ಇದ್ರು. ಡೆವಲಪ್ಮೆಂಟ್ ಸಂಬಂಧ ಚರ್ಚೆಯನ್ನು ಸಮಸ್ಯೆ ಇರಲಿಲ್ಲ. ಮಾತಾಡ್ತಾರೆ ಸುಮ್ಮನೆ ರಾಜಕೀಯ 1,71,000 ಕೋಟಿ ಅಭಿವೃದ್ಧಿ ಚಟುವಟಿಕೆಗಳ ಹಣ ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆ ನಿರೀಕ್ಷೆ ಆಗಲಿಲ್ಲ ಅನ್ನುವಂತ ವಾದ ನಂದು. ಅದಕ್ಕೆ ಬಜೆಟ್ ಗಾತ್ರವನ್ನ ಜಾಸ್ತಿ ಮಾಡಬೇಕಾದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಏರಿಕೆಯನ್ನ ಸರ್ಕಾರ ಮಾಡಿತು. ಡೀಸೆಲ್ ಅನ್ನ 3 ರೂಪಾಯಿ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಅನ್ನ 3 ರೂಪಾಯಿ 3 ಪೈಸೆ ಜಾಸ್ತಿ ಮಾಡಿದ್ರು, ವಿದ್ಯುತ್ ಯೂನಿಟ್ ಅನ್ನ 3 ರೂಪಾಯಿ 37 ಪೈಸೆ ಜಾಸ್ತಿ ಮಾಡಿದ್ರು, ಹಾಲಿಗೆ 5 ರೂಪಾಯಿ ಜಾಸ್ತಿ ಮಾಡಿದ್ರು. 700 ಕೋಟಿ ರೂಪಾಯಿಯನ್ನ 900 ಕೋಟಿ ರೂಪಾಯಿ ಇವತ್ತು ಬಾಕಿ ಇದೆ ಹಾಲಿನ ಸಬ್ಸಿಡಿ. ಅದೇ ತರ ಅಭಿವೃದ್ಧಿ ಚಟುವಟಿಕೆಗಳಾಗಲಿಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಿಗೆ ಎಲ್ಲ ಶಾಸಕರ ಪರವಾಗಿ ನಾನು ಈ ಸರ್ಕಾರವನ್ನು ಆಗ್ರಹಿಸುವಂತದ್ದು, ನೀವು ಇವತ್ತು ಝೀರೋ ಡೆವಲಪ್ಮೆಂಟ್ ಅನ್ನುವಂತ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ದೂರ ಆಗಬೇಕು ಅಂತಾದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ 100 ಕೋಟಿ ರೂಪಾಯಿ ಅನುದಾನವನ್ನ ಕೊಡಿ ಶಾಸಕರ ಅಭಿವೃದ್ಧಿಗೆ. ಅವಾಗ ಮತ್ತೆ ನಿಮ್ಮನ್ನು ಅಭಿನಂದಿಸಿ ನಾನೇ ಭಾಷಣ ಮಾಡ್ತೇನೆ. ಮಾಡ್ಲಿಕ್ಕಾಗದೆ ನಾವು ಜನ ಕಲ್ಯಾಣವನ್ನ ಮಾಡಿದೀವಿ, ಬಡತನವನ್ನ ನಿರ್ಮೂಲನೆ ಮಾಡಿದೀವಿ. ರಾಜ್ಯಪಾಲರ ಭಾಷಣದಲ್ಲಿ ಬಡತನ ನಿರ್ಮೂಲನೆ ಮಾಡಿಬಿಟ್ಟಿದೀವಿ ಅಂತ ಭಾಷಣ ಮಾಡಿದ್ರು. ಬಡತನ ನಿರ್ಮೂಲನೆ ಅಂತಂದ್ರೆ 2 ಮಿನಿಟ್ ಮ್ಯಾಗಿ ಇದ್ದಂಗ ಅಲ್ಲ, ಅದು ನಿರಂತರವಾಗಿ ಸರ್ಕಾರ ಪ್ರಯತ್ನಗಳನ್ನ ಮಾಡಬೇಕು. ಮೊನ್ನೆ ಜನ ಕಲ್ಯಾಣದ ಸಮಾವೇಶ ಮಾಡಿದ್ರು. ನಾನು ಸಮಾವೇಶದ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಎಲ್ಲ ಶಾಸಕರ ಅಭಿಪ್ರಾಯಗಳನ್ನು ನೋಡಿ ಒಂದ್ಸರಿ ನಿಮ್ಮ ಮಂತ್ರಿ ಮಂಡಲದ ಸದಸ್ಯರು ದಯಮಾಡಿ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನಿಮ್ಮ ಇಲಾಖೆಗಳಲ್ಲಿ ಏನಾಗಿದೆ ಅಂತ ನೋಡಿ. ಅವಾಗ ಗೊತ್ತಾಗುತ್ತೆ ಜನ ಕಲ್ಯಾಣ ಆಗಿದೆಯೋ ಅಥವಾ ಅಭಿವೃದ್ಧಿ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಂತಿದೆಯೋ ಅನ್ನುವಂಥದ್ದು ನಿಮಗೆ ಅವತ್ತು ಅರಿವಾಗುತ್ತೆ. ಇವತ್ತು ನಮ್ಮೆಲ್ಲರ ಮನಸ್ಸಲ್ಲಿದೆ, 2 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಯಾವ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾನ್ಯ ಅಧ್ಯಕ್ಷರೇ, ನಾನು ಅದಕ್ಕೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೇನೆ, ಈ ಸರ್ಕಾರ 0% ಡೆವಲಪ್ಮೆಂಟಿನ ಜೊತೆನಲ್ಲಿ 100% ಕರಪ್ಷನ್ ಸರ್ಕಾರ ಇದು. ಯಾಕೆ ಅಂತ ಕೇಳಿದ್ರೆ ಈ ಸರ್ಕಾರ 71,000 ಬಜೆಟ್ ಮಂಡನೆ ಮಾಡಿ
ಶಾಸಕರಿಗೆ ಅನುದಾನ ಕೊಡ್ತಿಲ್ಲ ಅಂತಂದ್ರೆ ರಾಜಕೀಯ ಭಾಷೆ ಈ ಸರ್ಕಾರ